Good evening, everyone. ಶುಭ ಸಂಜೆ. ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣವಾ? ಇಂಜೆಕ್ಟಿವ್, ಬೈಜೆಕ್ಟಿವ್, ಸರ್ಜೆಕ್ಟಿವ್, ಒನ್ ಆನ್ ಟು ಇಂಟು ಈ ವಿಚಾರವಾಗಿ ನೀವು ಥರೋ ಆಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ದ್ಯಾಟ್ ನಮ್ಗೆ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಒನ್ ಆನ್ ಟು ಬದಲು ಇಂಜೆಕ್ಟಿವ್, ಬೈಜೆಕ್ಟಿವ್ ಅಂತೆಲ್ಲ ಕೊಟ್ಟಾಗ ನಮ್ಗೆ ಸುಲಭವಾಗಿ ಅರ್ಥ ಆಗಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕಾಗತ್ತೆ. ಹಾಗಾಗಿ ಲೆಟ್ ಎಫ್ 0, to 0, 2 ಮ್ಯಾಪಿಂಗ್ ಮಾಡಿದ್ದಾರೆ. ಬಿ ಡಿಫೈನ್ಡ್ ಬೈ f of x is equal to 2x by 1 plus 2x. Then f is 1 but not on 2 but not 1 both 1 and on 2, neither 1 nor on 2. ಸೊ ಯಾವ ಆಪ್ಷನ್ ಬರುತ್ತೆ ಅಂತ ನೋಡೋಣ. ಫಾರ್ ಆಲ್ 1ಗೆ x1 x2 ತಗೋಬೇಕಲ್ಲ. ಸೊ x1, x2 belongs to 0, infinity. ಹೌದಾ? ಸೊ 1ಗೆ f of x1 will be equal to f of x2. ಅಂದ್ರೆ 2 times x1 by 1 plus 2 times x1. ರೀಅರೇಂಜ್ ಮಾಡಿದ್ರೆ ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2 times x1 plus 4 times x1 x2 is equal to 2 times x2 plus 4 times x1 x2. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಕಾಮನ್ ಇದೆ. LHS is equal to RHS. 2 times x1 is equal to 2 times x2. 2 ಕಾಮನ್. ಸೊ ಕ್ಯಾನ್ಸಲ್ ಮಾಡಿದ್ರೆ x1 is equal to x2 ಅಂತ ಸಿಗತ್ತೆ. ಕರೆಕ್ಟಾ? ಸೊ x1 is equal to x2 ಸಿಕ್ಕಿದ್ರೆ ಏನಾಯ್ತು? f is 1 ಆಯ್ತು.
ಆನ್ ಟು ಬಟ್ ನಾಟ್ 1 1 ಇದಾಗಲ್ಲ, ಯಾಕಂದ್ರೆ ಎಫ್ ಇಸ್ 1 1. ನೀದರ್ 1 1 ನಾರ್ ಆನ್ ಟು ಆಗಲ್ಲ, ನೀದರ್ ಇದು ಅಲ್ಲ ಅದು ಅಲ್ಲ. ಸೊ 1 1 ಆಗಿದೆ ಅಂತ ನಮ್ಗೆ ಗೊತ್ತಿದೆ, ಅದಲ್ಲ. ಸೊ ಬೋತ್ 1 1 ಅಂಡ್ ಆನ್ ಟು, 1 1 ಬಟ್ ನಾಟ್ ಆನ್ ಟು, ಇದೆರಡಲ್ಲಿ ಯಾವ ಆಪ್ಷನ್ ಅಂತ ನಾವು ನೋಡ್ಕೋಬೇಕು. ಈಗ ನೆಕ್ಸ್ಟ್ ಆನ್ ಟು ಫಂಕ್ಷನ್ಗೆ ನಾವು ಸಾಲ್ವ್ ಮಾಡಬೇಕು. ಆನ್ ಟು ಅಂದ್ರೆ ನಮ್ಗೆ ರೇಂಜ್ ಅಲ್ಲಿರೋ ಅಂದ್ರೆ ಕೋಡೊಮೈನ್ ಅಲ್ಲಿರೋ ಎಲ್ಲಾ ವ್ಯಾಲ್ಯೂಸ್ಗೂ ಡೊಮೈನ್ ಅಲ್ಲಿ ಮ್ಯಾಪಿಂಗ್ ಆಗಿರ್ಬೇಕು. ಸೊ ಅದಕ್ಕೆ ಆನ್ ಟು ಅಂತ ಹೇಳ್ತೀವಿ, ಕರೆಕ್ಟಾ? ಸೊ ನಾವು y is equal to f of x ಅಂತ ತಗೊಳ್ಳೋಣ. ವಿತ್ ರೆಸ್ಪೆಕ್ಟ್ ಟು y, ಎಲ್ಲಾ y ವ್ಯಾಲ್ಯೂಗೆ x ಮ್ಯಾಪಿಂಗ್ ಇರಬೇಕು ಅನ್ನೋದು ಆನ್ ಟು ಡೆಫಿನೇಷನ್ ಆಗಿರುತ್ತೆ. ಸೊ ನಾನು ಇದನ್ನ ರಿಅರೇಂಜ್ ಮಾಡ್ಕೊಂಡ್ರೆ ಎಫ್ ಆಫ್ ಎಕ್ಸ್ ತಗೊಳ್ಳಲ್ಲ, y is equal to ಅಂತಾನೆ ತಗೊಳ್ತೀನಿ. ಸೊ y into 1 plus 2x. So y plus 2xy is equal to 2x. Y is equal to 2x minus 2xy, which is equal to 2x into 1 minus y. So 2x is equal to y by 1 minus y. X is equal to y by 2 into 1 minus y. ಇದು ಅರ್ಥ ಆಗಿದ್ಯಾ? ಇದನ್ನ ಈ ಕಡೆ ತಂದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಡಿವಿಷನ್ ಆಗಿದೆ. LHS RHS ಅನ್ನ RHS LHS ಆಗಿ ಬರ್ಕೊಂಡಿದ್ದೀನಿ. ದಿಸ್ ವ್ಯಾಲ್ಯೂ ವಿಲ್ ಬಿ ಸೇಮ್. LHS ಅನ್ನ RHS ಅಲ್ಲಿ ಬರ್ದಾಗ, RHS ಅನ್ನ LHS ಅಲ್ಲಿ ಬರ್ದಾಗ ವ್ಯಾಲ್ಯೂ ಸೇಮ್ ಇರುತ್ತೆ. ಸೊ ಇಲ್ಲಿ 2 ಇರೋದು ಈ ಕಡೆ ಬಂದಾಗ ಇದು ಡಿವಿಷನ್ ಆಗುತ್ತೆ. ಸೊ 1 minus y ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಕರೆಕ್ಟಾ? ಸೊ x is greater than or equal to 0 ಇಲ್ಲಿ, ಹೌದಾ? ಸೊ since x greater than or equal to 0, y by 1 minus y is greater than or equal to 0, ಹೌದಾ? ಸೊ y is less than or equal to 0 is less than 1. 1 ಆಗಲ್ಲ ಇಲ್ಲಿ, ಯಾಕೆ ಹೇಳಿ? 1 minus 1 0, it is not defined, it cannot be defined. ಹಾಗಾಗಿ y cannot be equal to 1. ಸೊ ರೇಂಜ್ ಏನಾಗುತ್ತೆ? 0 ಇನ್ಕ್ಲೂಡ್ ಆಗಿ ಎಕ್ಸ್ಕ್ಲೂಡ್ 1 ಆಗತ್ತೆ, ಹೌದಾ? ಸೊ ಇಲ್ಲಿ ರೇಂಜ್ 0, ಇನ್ಫಿನಿಟಿ ತನಕ ಇದೆ, ಇಲ್ಲಿ 1 ತನಕನೇ ರೆಸ್ಟ್ರಿಕ್ಟ್ ಆಗಿದೆ. ಹಾಗಾಗಿ ರೇಂಜ್ is not equal to codomain. codomain ಅಂದ್ರೆ ಇದು ರೇಂಜ್ ಆದ್ರೆ ಕೋಡೊಮೈನ್ಗೆ ಅದು ಈಕ್ವಲ್ ಇಲ್ಲ. ಆನ್ ಟು ಅಲ್ಲಿ ಡೆಫಿನೇಷನ್ ಇದೆಯಲ್ಲ, ಕೋಡೊಮೈನ್ದು ರೇಂಜ್ದು ವ್ಯಾಲ್ಯೂಸ್ ಮ್ಯಾಪಿಂಗ್ ಆಗ್ಬೇಕು ಅಂತ ಇಲ್ಲಿ ಮ್ಯಾಪಿಂಗ್ ಆಗ್ತಿಲ್ಲ, ಯಾಕಂದ್ರೆ ಕೋಡೊಮೈನ್ ರೇಂಜೇ ಕಮ್ಮಿ ಇದೆ. ಹಾಗಾಗಿ ಇಟ್ ಇಸ್ ನಾಟ್ ಆನ್ ಟು. ಇನ್ ಕೇಸ್ ಇದು ಇನ್ಫಿನಿಟಿ ತನಕ ನಮ್ಗೆ ಪಾಸಿಬಿಲಿಟೀಸ್ ಇದ್ರೆ, ಲೆಸ್ ದ್ಯಾನ್ ಇನ್ಫಿನಿಟಿ ಅನ್ನೋದಿದ್ರೆ ನಮ್ಗೆ ಆಗ್ತಿತ್ತು. ಯಾಕೆ ಹೇಳಿ? ಇಲ್ಲಿ ಕೂಡ 0, ಇನ್ಫಿನಿಟಿ ಇದೆ. ಸೊ ಇಲ್ಲಿ ರೆಸ್ಟ್ರಿಕ್ಟ್ ಆಗಿರೋದ್ರಿಂದ ಇದು ಆನ್ ಟು ಇಲ್ಲ. ಸೊ ದೇರ್ ಫೋರ್ ಎಫ್ ಈಸ್ 1 1 ಬಟ್ ನಾಟ್ ಆನ್ ಟು. ಸೊ ಆಪ್ಷನ್ ಇ ಆನ್ ಟು ಅಲ್ಲ, ಹಾಗಾಗಿ ಅದು ಆಪ್ಷನ್ ಆಗಲ್ಲ. ಸೊ ಆಪ್ಷನ್ ಎ. ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. A set has 3 elements and set B has 4 elements. Okay. A ಹತ್ರ 3 elements ಇದೆಯಂತೆ, ಅಂದ್ರೆ n of A.
n of b 4 ಎಲಿಮೆಂಟ್ಸ್ ಇದೆ. The number of injections that can be defined from A to B. Okay. ಒಂದು ಫಾರ್ಮುಲಾ ಇದೆ, ನೋಟ್ ಮಾಡ್ಕೊಳ್ಳಿ. Number of injections from a set with m elements to n elements is given by P of n comma m, which is equal to n factorial by n minus m factorial ಅಂತ. ಸೊ ಇಲ್ಲಿ ಆ ಫಾರ್ಮುಲಾ ಯೂಸ್ ಮಾಡ್ಬೋದು. ಸೊ P of 4,3 ಇದು m, ಇದು n. So it is 4 factorial divided by 4 minus 3 factorial. So 4 minus 3 is 1. So 4 factorial. 4 factorial andre 4 into 3 into 2 into 1. So 4 is a 12. 12 2 is a 24. So 24 number of injections. So ಯಾವ option ಇದೆ? Option C. Next question ನೋಡೋಣ. A is a set having 6 distinct elements. Number of distinct functions from A to A which are not bijective. ಇದು 6 minus 6 ಇದು 6 power 6 minus 6 factorial. ಓಕೆನಾ? So set A have 6 elements. So So domain will also be having 6 elements. ಹೌದಾ? ನಾವು ಒಂದು ಫಾರ್ಮುಲಾ ಕಲ್ತಿದ್ದೀವಿ. ಏನದು ಎಕ್ಸಾಕ್ಟ್ಲಿ ಅಂದ್ರೆ A cross A is n power n ಅನ್ನೋ ಬರುತ್ತೆ. ಸೊ 6 power 6 distinct number of distinct functions formation ಆಗುತ್ತೆ in terms of A.
ಎಕ್ಸಾಕ್ಟ್ ಆಗಿ ಹೇಗೆ ಹೇಳ್ಬೇಕು ಅಂದ್ರೆ ಹೇಳೋದು ಅಂತಂದ್ರೆ 6 ಪಾಸಿಬಲ್ ಇಮೇಜಸ್ ಫಾರ್ಮೇಶನ್ ಆಗತ್ತೆ ಸೆಟ್ ಎ ಅಲ್ಲಿ ಅಂಡ್ 6 ಎಲಿಮೆಂಟ್ಸ್ ಇದೆ. ಸೊ 6 ಪಾಸಿಬಿಲಿಟೀಸ್ ಔಟ್ಕಮ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ನನ್ ಸಣ್ಣ ಇದು ತಗೊಳ್ಳೋದಾದ್ರೆ 1,2 ಅಂತ ಇದ್ರೆ ಇಲ್ಲಿ 3,4 ಅಂತ ಇದ್ರೆ ಸೊ 1,3 ನೆಕ್ಸ್ಟ್ 1,4 2,3 2,4 ಆಗುತ್ತೆ. ಸೊ 2 ಸ್ಕ್ವೇರ್ ವಿಚ್ ಇಸ್ 4 ಔಟ್ಕಮ್ಸ್ ಬಂತಾ. ಸೊ ಅದೇ ತರ 6 ಎಲಿಮೆಂಟ್ಸ್ಗೆ ಡೊಮೈನ್ ಕೂಡ 6 ಎಲಿಮೆಂಟ್ಸ್ ಬರುತ್ತಲ್ಲ. ಸೊ 6 ಔಟ್ಕಮ್ಸ್ ಬರುತ್ತೆ, ಡಿಸ್ಟಿಂಕ್ಟ್ ಔಟ್ಕಮ್ಸ್ ಬರುತ್ತೆ. ನಾವು 6 ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾಗಿಲ್ಲ, ಯಾಕಂದ್ರೆ ಇಲ್ಲಿ 6 ಅಲ್ಲೇ ಇದೆ. ಈ ಆಪ್ಷನ್ ಅಲ್ಲ, 6 ಫ್ಯಾಕ್ಟೋರಿಯಲ್ ಅಲ್ಲ, 6 ಕೂಡ ಅಲ್ಲ. ಸೊ ಇದೆರಡು ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಅಂತ ನಾವು ಫೈಂಡ್ ಔಟ್ ಮಾಡಿದ್ರೆ ಆಯ್ತು. ಓಕೆನಾ. ಸೊ ಬೈಜೆಕ್ಟಿವ್ ಫಂಕ್ಷನ್ ಅಂದ್ರೆ ಬೈಜೆಕ್ಟಿವ್ ಫಂಕ್ಷನ್ ಆಗಿಲ್ಲ ಅಂತ ಅರ್ಥ. ಸೊ ಇದು ಬೋತ್ ಬೈಜೆಕ್ಟಿವ್ ಅಂಡ್ ಇಂಜೆಕ್ಟಿವ್ ಆಗಿರುತ್ತೆ ಈ ಫಂಕ್ಷನ್. ಸೊ ಬೈಜೆಕ್ಟಿವ್ ಫಂಕ್ಷನ್ ವಿಲ್ ಬಿ 6 ಫ್ಯಾಕ್ಟೋರಿಯಲ್. ಸೊ ನಾನ್ ಬೈಜೆಕ್ಟಿವ್ ಏನಾಗತ್ತೆ, ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಮೈನಸ್ ಬೈಜೆಕ್ಟಿವ್ ಫಂಕ್ಷನ್ಸ್ ಬರುತ್ತೆ. ಹಾಗಾಗಿ ಇದು ಆಪ್ಷನ್ ಸಿ. ಬೈಜೆಕ್ಟಿವ್ ಅಲ್ಲಿ ಎವ್ರಿ ಎಲಿಮೆಂಟ್ ಹ್ಯಾಸ್ ಇಟ್ಸ್ ಓನ್ ಮ್ಯಾಪಿಂಗ್. ಕೋಡೊಮೈನ್ ಅಲ್ಲಿ ಎಲ್ಲಾನು ಒಂದ್ ಎಲಿಮೆಂಟ್ಗೆ ಡೊಮೈನಿನ ಒಂದ್ ಎಲಿಮೆಂಟ್ಗೆ ಮ್ಯಾಪಿಂಗ್ ಆಗಿರುತ್ತೆ, ಅದು ಬೈಜೆಕ್ಟಿವ್. ಸೊ ಅದು 6 ಫ್ಯಾಕ್ಟೋರಿಯಲ್ ಆಗತ್ತೆ. ಅಂದ್ರೆ ಇದು ಪರ್ಮಿಟೇಷನ್ಸ್ ಅಲ್ಲಿ 6 ಫಸ್ಟ್ ನಂಬರ್ ಈಗ 2 ನಂಬರ್ಗೆ ನೆಕ್ಸ್ಟ್ 1 ನಂಬರ್ಗೆ ಆ ತರ ಆಗತ್ತಲ್ಲ. ಸೊ ಅದು 6 ಫ್ಯಾಕ್ಟೋರಿಯಲ್. ಅದು ಈಗ ಇದ್ರಲ್ಲಿ 1 ವಿಲ್ ಬಿ ದಿ ಮ್ಯಾಪ್ ಟು 2 ಡಿಜಿಟ್ಸ್ ಆ ತರ, ಅಂಡ್ ಮತ್ತೆ ಅದು ಮ್ಯಾಪ್ ಆಗುವಾಗ ಒಂದೇ ಡಿಜಿಟ್ ಆಗುತ್ತೆ ಆ ತರ. ಸೊ ಅದನ್ನ 6 ಇಂಟು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಬರಿತೀವಿ. ಹಾಗಾಗಿ ಅದು 6 ಫ್ಯಾಕ್ಟೋರಿಯಲ್ ಬರುತ್ತೆ ಬೈಜೆಕ್ಟಿವ್ ಫಂಕ್ಷನ್. ನಮ್ಗೆ ನಾನ್ ಬೈಜೆಕ್ಟಿವ್ ವಿಚ್ ಆರ್ ನಾಟ್ ಬೈಜೆಕ್ಟಿವ್ ಅಂತ ಕೇಳಿದ್ದಾರೆ. ಹಾಗಾಗಿ ನಾವು ಅದನ್ನ ಸಬ್ಟ್ರಾಕ್ಟ್ ಮಾಡ್ತೀವಿ 6 ಅಂದ್ರೆ ಟೋಟಲ್ ನಂಬರ್ ಆಫ್ ಡಿಸ್ಟಿಂಕ್ಟ್ ಫಂಕ್ಷನ್ಸ್ ಇಂದ ಬೈಜೆಕ್ಟಿವ್ ಫಂಕ್ಷನ್ಸ್ ಅನ್ನ ಎಲಿಮಿನೇಟ್ ಮಾಡ್ತೀವಿ. Next question. Let R be an equivalence relation on a finite set A having n elements
then the number of ordered pairs in R is okay. Equivalence relation ಕೇಳ್ತಾ ಇದ್ದಾರೆ. For every A belongs to R, A comma A belongs to R, correct? Equivalence ke. So A has n elements. So pair ಹೇಗಾಗುತ್ತೆ? A1, A1, AN, AN ತನಕ ಬರುತ್ತೆ. ಅಂದ್ರೆ n pairs ಆಗತ್ತೆ. So minimum ordered pairs n pairs ಆಗತ್ತೆ. n ಇದೆ. So number of ordered pairs may be equal or greater than n. So greater than or equal to ಅನ್ನೋದು ಆಪ್ಷನ್ ಬಿ ಅಲ್ಲಿ ಇದೆ. ಈಕ್ವಿವೆಲೆಂಟ್ ರಿಲೇಷನ್ ಅಂತಂದ್ರೆ ಅದು ರಿಫ್ಲೆಕ್ಸಿವ್ ಆಗಿರುತ್ತೆ, ಸಿಮೆಟ್ರಿಕ್ ಆಗಿರುತ್ತೆ, ಹಾಗೂ ಟ್ರಾನ್ಸಿಟಿವ್ ಆಗಿರುತ್ತೆ. ಅವ್ರು ಬರೀ ಆರ್ಡರ್ಡ್ ಪೇರ್ ಕೇಳಿದ್ದಾರೆ. ಸೊ ಫಾರ್ ದ ಸೆಟ್ ಹ್ಯಾವಿಂಗ್ n elements. So next question. The domain of the function f of x the domain of the function f of x, sine inverse of 2x square minus 3 plus log to the base 2 log to the base half of x square minus 5x plus 5, where t is the greatest integer function. So function f of x sine inverse of 2x square minus 3. Correct? So ಒಂದು ಡೊಮೈನ್ ನಮ್ಗೆ ಯಾವ್ದ್ಯಾವ್ದು ಎಷ್ಟೆಷ್ಟು ಅಂತ ಗೊತ್ತಿರ್ಬೇಕು. ಸೈನ್ ಇನ್ವರ್ಸ್ ಜನರಲ್ ಆಗಿ y ತಗೊಂಡ್ರೆ ಇದ್ರ ಡೊಮೈನ್ -1, ನಲ್ಲಿ ಇರುತ್ತೆ. ಓಕೆನಾ? ಲಾಗ್ b ಟು ದ ಬೇಸ್ b ಆಫ್ y ಇದು y greater than 0ಗೆ ಇರುತ್ತೆ. ಸೊ ಇದೆರಡು ನಾವು
ಮೇಜರ್ ಆಗಿ ನೋಟ್ ಮಾಡ್ಕೊಳ್ಬೇಕಾಗಿರೋದು. ಓಕೆನಾ? ಸೊ ಟು ಡಿಫೈನ್ sine inverse of 2x square minus 3, we must have minus 1 less than or equal to 2x square minus 3 is less than or equal to 1. ಯಾಕಂದ್ರೆ ಅದ್ರ minus 1,1 ಅಲ್ವಾ? ಹಾಗಾಗಿ ಸೊ 3 ನ ಆಡ್ ಮಾಡ್ತೀನಿ ಥ್ರೂ ಔಟ್. ಸೊ ಇಲ್ಲಿ ಪ್ಲಸ್ 3 minus 1 2 less than or equal to 2x square is less than or equal to 4 ಆಗತ್ತೆ. Three plus 1 is 4. One less than or equal to x square is less than or equal to 2. So x square greater than or equal to 1 and x square is less than or equal to 2. So this implies x is plus or minus 1. Idu plus or minus 2. So ಇದ್ರದ್ದು minus root 2, minus 1 include ಆಗೋದ್ರಿಂದ ಸ್ಕ್ವೇರ್ ಬ್ರಾಕೆಟ್ ಯೂನಿಯನ್ 1, root 2 ಆಗತ್ತೆ. ಇನ್ನೀಗ log to the base 2, again log to the base half x square minus 5x plus 5. ಓಕೆನಾ? ನಾವು ಆಲ್ರೆಡಿ y ಗ್ರೇಟರ್ ದನ್ 0 ಇರಬೇಕು ಅಂತ ಅನ್ಕೊಂಡಿದೀವಿ, ಕರೆಕ್ಟಾ? ಸೊ ನಾವು ವಿತ್ ರೆಸ್ಪೆಕ್ಟ್ ಟು ಇದು ತಗೊಳ್ಳೋಣ, y ಗ್ರೇಟರ್ ದನ್ 0 ಆಗತ್ತೆ. ಸೊ ಲಾಗ್ ಹಾಫ್ಗೆ x ಸ್ಕ್ವೇರ್ ಮೈನಸ್ 5x ಪ್ಲಸ್ 5 ಗ್ರೇಟರ್ ದನ್ 0 ಆಗತ್ತೆ. ಈಗ ಇದನ್ನ x ಸ್ಕ್ವೇರ್ ಮೈನಸ್ 5x ಪ್ಲಸ್ 5 ಗ್ರೇಟರ್ ದ್ಯಾನ್ ಹಾಫ್ ಪವರ್ 0 ಈ ಲಾಗ್ ತೆಗಿತೀವಲ್ಲ
ಆ ವ್ಯಾಲ್ಯೂ. ಅವಾಗ ಇದು 1 ಆಗತ್ತೆ. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 5 ಗ್ರೇಟರ್ ದನ್ 1 ಅನ್ನ ಈ ಕಡೆ ತಂದಾಗ ಇದು 4 ಆಗ್ಬಿಡತ್ತೆ. ಆಗ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 4 ಆಯ್ತು, ಗ್ರೇಟರ್ ದನ್ 0. ಇದು ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 4ಗೆ ಕರೆಕ್ಟ್ ಆಗಿ ಬರುತ್ತೆ. ಸೊ 4 1 4, 4x ಪ್ಲಸ್ ಎಕ್ಸ್ ಅಂದ್ರೆ ಮೈನಸ್ 5x ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದನ್ 0. ಅವಾಗ x is equal to 1,4 ಬರುತ್ತೆ. x belongs to 1,4 ಅಂತ ಬರುತ್ತೆ. ಕರೆಕ್ಟಾ? ಇನ್ನು ಇದ್ರ ಬರೀ ಎಕ್ಸ್ ಸ್ಕ್ವೇರ್ ಮೈನಸ್ 5x ಅನ್ನ ರೂಟ್ ತಗೊಳ್ಳೋದಾದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 5, ಯಾಕಂದ್ರೆ ಇದು ಪ್ರಾಪರ್ ಇದಲ್ವಲ್ಲ. ಸೊ ರೂಟ್ ತಗೊಳ್ಳೋದಾದ್ರೆ ಫಾರ್ ಎಕ್ಸ್ minus of minus b plus or minus square root of b square is 25 minus 4ac. a is 1, c is ಇದು by 2a is 1. So ಇದು minus of minus plus or minus 5 by 2 ಆಯ್ತು. So x is 5 plus root 5 by 2 and 5 minus root 5 by 2. 5 minus root 5 by 2 will be less ಇದು 5 minus root 5 by 2 or x will be greater than 5 plus root 5 by 2. ಅಂದ್ರೆ ಮೈನಸ್ ಇನ್ಫಿನಿಟಿ 5 minus root 5 by 2 ಬರುತ್ತೆ. ಯೂನಿಯನ್ 5 plus root 5 by 2 ಇನ್ಫಿನಿಟಿ ಬರುತ್ತೆ. ಈ 1,4 ಹಾಗೂ ಇದ್ರ ಯೂನಿಯನ್ ಏನಾಗತ್ತೆ? ಸೊ 1,5 minus root 5 by 2 ಆಗತ್ತೆ. So that you get as option C. ಆಪ್ಷನ್ ಸಿ ಅಲ್ಲಿ ನಿಮ್ಗೆ ವ್ಯಾಲ್ಯೂ ಸಿಗುತ್ತೆ. ಸೈನ್ದು ತಗೋಬೇಕು. ನಿಮ್ಗೆ ಇಲ್ಲಿ ಕಾಮನ್ ಟರ್ಮ್ಸ್ 1 ಇಂದ ಬರುತ್ತೆ. And 5 minus root 5 by 2 will be around root 5 is 2 point something ಬರುತ್ತೆ. 3 by 2 is again 1.5. root 2 is 1.7. ಹಾಗಾಗಿ ಈ ಆಪ್ಷನ್ ಸ್ಯಾಟಿಸ್ಫೈ ಆಗತ್ತೆ. ಈ 3 ಟರ್ಮ್ ಯೂನಿಯನ್ಗೆ ಈ ಆಪ್ಷನ್ ಕರೆಕ್ಟ್ ಆಗುತ್ತೆ. ಮೈನಸ್ ಇನ್ಫಿನಿಟಿ ಇಲ್ಲಿದೆ, ಮೈನಸ್ ರೂಟ್ 2 ಆಗತ್ತೆ. ಬಟ್ ಇಲ್ಲಿ 1,4 ಇದೆ. ಹಾಗಾಗಿ ವಿ ವಿಲ್ ಸ್ಟಾರ್ಟ್ ವಿತ್ 1 ಟರ್ಮ್ ಫಸ್ಟ್ ಪಾಸಿಬಿಲಿಟೀಸ್. ನೆಕ್ಸ್ಟ್ 4 ತುಂಬಾ ಕಾಂಪ್ಲಿಕೇಟೆಡ್ ಆಗತ್ತೆ. ರೂಟ್ 2 ಇಸ್ ಗ್ರೇಟರ್, ಲೆಸ್ಸರ್ ಇಸ್ 5 minus root 5 by 2. ಸೊ ಇದೆಲ್ಲಾನು ಇದೆರಡರ ಮಧ್ಯ ಬರುತ್ತೆ. ಯು ಕ್ಯಾನ್ ಕನ್ಸಿಡರ್. ಹಾಗಾಗಿ ದ ಆಪ್ಷನ್ ಇಸ್ ಸಿ. ನೆಕ್ಸ್ಟ್ ಕ್ವಶನ್ ಹೋಗೋಣ.
Which of the following is not correct for the relation R on the set of real numbers? ನಾವು ಆಪ್ಷನ್ ವೈಸ್ ನೋಡಬೇಕಾಗತ್ತೆ. X, y belongs to R if and only if mod X minus mod Y is less than or equal to 1 is reflexive but not symmetric. Reflexive is A, A belongs to R alva. So mod X minus mod X is less than or equal to 1. So 0 less than or equal to 1. ಹಾಗಾಗಿ ಅದು ರಿಫ್ಲೆಕ್ಸಿವ್ ಇದೆ. ಇನ್ನೊಂದು ಸಿಮೆಟ್ರಿಕ್ ಅಂದ್ರೆ mod x minus mod y is less than or equal to 1 ಆದ್ರೆ mod y minus mod x ಕೂಡ less than or equal to 1 ಆಗಬೇಕು. ಇದು ಪಾಸಿಬಿಲಿಟೀಸ್ ಇಲ್ಲ. ಯಾಕೆ ಹೇಳಿ? ಸಿ if I say mod x is 3, mod y is 4, mod y is 4, mod x is 3 ಆದ್ರೆ 4 minus 3 1 ಆಗತ್ತೆ, ಇದು minus 1 ಆಗತ್ತೆ. ಇದು ಪಾಸಿಬಿಲಿಟೀಸ್ ಆಯ್ತು. ಈಗ ಸಪೋಸ್ mod x is 6, mod y is 2, so mod y is 2, mod x is minus 6 ಆದ್ರೆ ಇಲ್ಲಿ ಇದು 4 ಆಗತ್ತೆ, is not less than or equal to 1 ಆಗತ್ತೆ. ಇದು less than or equal to 1 ಆಗತ್ತೆ. ಸೊ ಇಲ್ಲಿ ಸ್ಯಾಟಿಸ್ಫೈ ಆಗಲ್ಲ. ಒಂದ್ ಕಡೆ ಸ್ಯಾಟಿಸ್ಫೈ ಆಗದಿದ್ರು ಇಟ್ ಈಸ್ ನಾಟ್ ಸಿಮೆಟ್ರಿಕ್. ಸೊ ಏನಾಯ್ತು? ಎ ಇಸ್ ಟ್ರೂ ಆಯ್ತು. ಅವರು ನಾಟ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 1 ಅಲ್ಲೇ ಆನ್ಸರ್ ಸಿಕ್ತು ಅಂತ ನೀವು ಆಪ್ಷನ್ ಅನ್ನ ಟಿಕ್ ಮಾಡೋದಲ್ಲ, ಏನ್ ಕೊಟ್ಟಿದ್ದಾರೆ ಅಂತ ನೋಡ್ಕೋಬೇಕಾಗುತ್ತೆ. ನೆಕ್ಸ್ಟ್ mod x minus y is less than or equal to 1 is reflexive and symmetric ಅಂತ ಕೇಳಿದ್ದಾರೆ. mod x minus x is less than or equal to 1 ಇದು ರಿಫ್ಲೆಕ್ಸಿವ್ ಆಗತ್ತೆ. ನೆಕ್ಸ್ಟ್ ಸಿಮೆಟ್ರಿಕ್ mod x minus y is less than or equal to 1 again mod y minus x is less than, ಇದು ಸ್ಯಾಟಿಸ್ಫೈ ಆಗತ್ತೆ. ಯಾಕಂದ್ರೆ ಈಗ 2 minus 4, 4 minus 2 ಮಾಡ್ಯುಲಸ್ ತಗೊಂಡಾಗ ಆನ್ಸರ್ ಸೇಮ್ ಬರುತ್ತೆ. ಸೊ ಇದು ಸಿಮೆಟ್ರಿಕ್ ಆಗತ್ತೆ. ನೆಕ್ಸ್ಟ್ ಆಪ್ಷನ್, ಸೊ ಇದು ಕರೆಕ್ಟ್ ಇದೆ, ನಾಟ್ ಕರೆಕ್ಟ್ ಅಲ್ಲ ಇದು. ಸೊ ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಆಪ್ಷನ್ ಸಿ ತಗೊಂಡ್ರೆ mod x minus y is less than or equal to 1 ಈ ಸಿಮೆಟ್ರಿಕ್ ಅಂಡ್ ಟ್ರಾನ್ಸಿಟಿವ್ ಅಂತ ಕೊಟ್ಟಿದ್ದಾರೆ. ಇಟ್ ಈಸ್ ಸಿಮೆಟ್ರಿಕ್ ಅಂತ ನಮಗೆ ಗೊತ್ತಾಗಿದೆ. ಈಗ ಟ್ರಾನ್ಸಿಟಿವ್ ಹೌದಾ ಅಂತ ನೋಡ್ಬೇಕಾಗಿದೆ. ಸೊ mod x minus y mod y minus z will implies mod x minus z ಆಗತ್ತೆ. ಲೆಸ್ ದನ್ ಆರ್ ಈಕ್ವಲ್ ಟು 1. ಒಂದು ಎಕ್ಸಾಂಪಲ್ ತಗೊಂಡೋಣ. 1 ಮೈನಸ್ 1.5 ಏನಾಗುತ್ತೆ? 0.5 ಆಗತ್ತೆ. 1.5 ಮೈನಸ್ 3 2 ಅಂತ ತಗೊಂಡ್ರು 0.5 ಆಗತ್ತೆ. ಸೊ 1 ಮೈನಸ್ 2 1 ಆಗತ್ತೆ. ಇಲ್ಲಿ ಸ್ಯಾಟಿಸ್ಫೈ ಆಯ್ತು. ಇನ್ನೊಂದು ಎಕ್ಸಾಂಪಲ್ ತಗೊಂಡು ನೋಡೋಣ. 0.5 ಮೈನಸ್ 1.5 ಇದು 1 ಆಯ್ತು. 1.5 ಮೈನಸ್ 2 ತಗೊಂಡ್ರೆ ಇದು 0.5 ಆಯ್ತು. ಇದೆಲ್ಲಾನು ಲೆಸ್ ದನ್ ಆರ್ ಈಕ್ವಲ್ ಟು 1 ಇದೆ. 0.5 ಮೈನಸ್ 2 ಏನಾಗತ್ತೆ? 1.5 ಆಗತ್ತೆ. ಸೊ ದಿಸ್ ಇಸ್ ನಾಟ್ ಲೆಸ್ ದನ್ ಆರ್ ಈಕ್ವಲ್ ಟು 1. ಹಾಗಾಗಿ ಟ್ರಾನ್ಸಿಟಿವ್ ಆಗಲ್ಲ, ಬಟ್ ಇಲ್ಲಿ ಟ್ರಾನ್ಸಿಟಿವ್ ಆಗತ್ತೆ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ನಾಟ್ ಕರೆಕ್ಟ್. ಸೊ ಆಪ್ಷನ್ ಸಿ ಇಸ್ ಯುವರ್ ಆನ್ಸರ್. ನಾಟ್ ಟ್ರಾನ್ಸಿಟಿವ್. ಈ ತರ ಚೆಕ್ ಮಾಡ್ಲೇಬೇಕಾಗತ್ತೆ. ಡೈರೆಕ್ಟ್ ಆಗಿ ನಮ್ಗೆ ವಿತ್ ಪ್ರಾಕ್ಟೀಸ್ ನಮ್ಗೆ ಆನ್ಸರ್ ಗೊತ್ತಿರುತ್ತೆ, ವಿದೌಟ್ ಪ್ರಾಕ್ಟೀಸ್ ಗೊತ್ತಿರಲ್ಲ. ಹಾಗಾಗಿ ನಾವು ಸಾಲ್ವ್ ಮಾಡಿನೇ ನೋಡ್ಬೇಕಾಗತ್ತೆ.
ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. Let A 1, 2, 3, 4 be A, B, C. Then number of functions from A to B which are on to is on to ಅಂದ್ರೆ ಬಿ ಅಲ್ಲಿರೋ ಎಲ್ಲಾ ಫಂಕ್ಷನ್ಗೆ ಮ್ಯಾಪಿಂಗ್ ಎ ಇಂದ ಆಗಿರ್ಬೇಕು ಅಂತ ಹೇಳ್ತಿರೋದು. ಸೊ ನಾವು ಕಲ್ತಿದೀವಿ ವಿತ್ ರೆಸ್ಪೆಕ್ಟ್ ಟು ಈಗ ಸೆಟ್ ಎ ಅಲ್ಲಿ 4 ಎಲಿಮೆಂಟ್ಸ್ ಇದೆ, ಸೆಟ್ ಬಿ ಅಲ್ಲಿ 3 ಎಲಿಮೆಂಟ್ಸ್ ಇದೆ. ಸೊ ದಿಸ್ ಇಸ್ ಈಕ್ವಲ್ ಟು ಎಮ್, ದಿಸ್ ಇಸ್ ಈಕ್ವಲ್ ಟು ಎನ್. ಕರೆಕ್ಟಾ? ವಿ ಶುಡ್ ನೋಟ್ ಒನ್ ಥಿಂಗ್. ಸೊ ಈ ನಂಬರ್ ಆಫ್ ಆನ್ ಟು ಫಂಕ್ಷನ್ಸ್ ಇದೆಯಲ್ಲ, ಫ್ರಮ್ ಎ ಟು ಬಿ ಅಂತ ಇಟ್ಕೋಬಹುದು, ಎಂ ಟು ಎನ್ ಅಂತಾನು ತಗೊಳ್ಬಹುದು. ವಿಚ್ ಮೀನ್ಸ್ ಎಂ ಟು ಎನ್ ಆದ್ರೆ ಅದಕ್ಕೊಂದು ಇಕ್ವೇಶನ್ ಇದೆ. ಸಮೇಶನ್ ಆಫ್ ಆರ್ ಇಸ್ ಈಕ್ವಲ್ ಟು 1 to n minus 1 to the power n minus r. ಮೈನಸ್ ಸ್ಪಷ್ಟ ಆಗ್ತಿಲ್ಲ ಅನ್ಸ್ಕೋತೀನಿ. n minus r. ಓಕೆ, ಸೊ ಎನ್ ಸಿ ಆರ್ ಹೀಗೆ ಬರಿತೀವಿ ಹೌದಾ, ಇಂಟು ಆರ್ ಪವರ್ ಎಂ. ಎಂ ಅಲ್ಲ ಎನ್, ವಿತ್ ರೆಸ್ಪೆಕ್ಟ್ ಟು ಎನ್ ಇದೆ ಥ್ರೂ ಔಟ್ ದ ಇಕ್ವೇಶನ್ ಎನ್. ಅದು ಓಕೆ, ನಾವಿನ್ನ 1, 2 ಇಂದ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಫಾರ್ ಆರ್ ಇಸ್ ಈಕ್ವಲ್ ಟು 1 ಏನಾಗತ್ತೆ, ಸಮೇಶನ್ ಆರ್ ಇಸ್ ಈಕ್ವಲ್ ಟು 1 ಆಗತ್ತೆ. ಸೊ ಮೈನಸ್ 1 ಎನ್ ಏನಿದೆ 3 ಅಂತ ಇದೆ. ಸೊ 3 minus 1 3c1 into r. R is 1 power 3. ಒಂದು ನಿಮಿಷ ಕ್ರಾಸ್ ಚೆಕ್ ಮಾಡ್ಕೊಳ್ತೀನಿ. ಎಂ ಸಬ್ಸ್ಟಿಟ್ಯೂಟ್ ಮಾಡಲೇಬೇಕು, ಎಂ ಕರೆಕ್ಟ್ ಇದೆ. ಸೊ ಎಂ ಈಸ್ ಆಲ್ವೇಸ್ 4. ಸಾರಿ, ಓಕೆನಾ? ಈಗ ಇದು ಮೈನಸ್ 1 ಪವರ್ 2, 3cr is 3 ಫ್ಯಾಕ್ಟೋರಿಯಲ್ ಹೌದಾ? 3c1 is 3, 1 power 4 is 1, ಅಂದ್ರೆ ಇದರ ಆನ್ಸರ್ 3 ಆಗಿರುತ್ತೆ. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು 2 ಆದ್ರೆ ಸಮೇಶನ್ ಮೈನಸ್ 1 ಪವರ್ 1 ಆಗತ್ತೆ. 3 minus 2 ಅಂದ್ರೆ 1 ಆಗತ್ತೆ. 3c2 ಆಗತ್ತೆ ಅಂಡ್ 2 power 4 ಆಗತ್ತೆ. ಮೈನಸ್ 1 3c2 is again 3, ಇದು 2 power 4 ಅಂದ್ರೆ ಮೈನಸ್ 3 ಇಂಟು 4 4s are 16. 16 3s are 48. ನೆಕ್ಸ್ಟ್ ಆರ್ ಇಸ್ ಈಕ್ವಲ್ ಟು 3 ಆದ್ರೆ ಆರ್ ಇಸ್ 3 minus 3 0 ಅಂದ್ರೆ 1 ಆಗತ್ತೆ. ಇಲ್ಲ, ಮೈನಸ್ 1 ಪವರ್ 0 ಬರೀತೀನಿ. 3c3 3 power 4 ಆಗುತ್ತೆ. ಸೊ 1 into 1 3 power 4. 3 power 4 ಅಂದ್ರೆ 3 3s are 9, 9 9s are 81 ಆಯ್ತು. ಸೊ ಸಮೇಶನ್ ಅಲ್ವಾ, 3 minus 48 plus 81 ಎಷ್ಟಾಯ್ತು? 84. 84 minus 48 ಅಂದ್ರೆ 84. 44 minus 8 36 ಆಗತ್ತೆ. ಸೊ ಆಪ್ಷನ್ ಬಿ.
let R, relation R is defined by N, A R B ಅಂತ ರಿಲೇಷನ್ ಡಿಫೈನ್ ಮಾಡಿದ್ದಾರೆ. 3A plus 2B is equal to 27 ಅಂತ ಹೇಳಿದ್ದಾರೆ. ಫೈಂಡ್ R. R ಅಂದ್ರೆ ವಿತ್ ರೆಸ್ಪೆಕ್ಟ್ ಟು A ಅಲ್ವಾ, ಸೊ ನಾವು B ಗೆ ಸಬ್ಸ್ಟಿಟ್ಯೂಟ್ ಮಾಡ್ದ B ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. 27 minus 3A, ಸೊ 2 ಈ ಕಡೆ ಬರುತ್ತೆ. B is equal to 27 minus 3A by 2. B is equal to 1. A is equal to 1 ಆದ್ರೆ B is 27 minus 3 by 2. ಇನ್ನೊಂದು ಡಿವೈಡೆಡ್ ಬೈ 2 ಅಂತಂದ್ರೆ B ಒಂದು ಪಾಸಿಟಿವ್, ಇನ್ನೊಂದು ಈವನ್ ನಂಬರ್ ಆಗಿರತ್ತೆ. ಓಕೆನಾ? ಸೊ 2B ಆಕ್ಚುಲಿ ಈವನ್ ನಂಬರ್ ಆಗಿರುತ್ತೆ, B ಪಾಸಿಟಿವ್ ನಂಬರ್ ಆಗಿರುತ್ತೆ. ಈಗ 27 minus 3 ಅಂದ್ರೆ 24 by 2, 12 ಆಯ್ತು. ಸೊ A is 1, 12 ನಮ್ಗೆ ಇಲ್ಲಿ 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 ಇದೆ. ಸೊ ನೆಕ್ಸ್ಟ್ ಮಾಡೋಣ. A is equal to 2. ನಮ್ಗೆ ಆಕ್ಚುಲಿ ಇಲ್ಲಿ ಆಪ್ಷನ್ಸ್ 2 ಇದೆ, ಒಂದಿದೆ. ಓಕೆ, ಸೊ ವಿಚ್ ಎಂಪ್ಲೈಸ್ B is equal to 27 minus 6 by 2, which is 21 by 2. ಇದು ಆಗಲ್ಲ. ನೆಕ್ಸ್ಟ್, ಸೊ ಈ ಆಪ್ಷನ್ ಆಗಲ್ಲ, ಕ್ಯಾನ್ಸಲ್. is equal to 3 ಗೆ B 27 minus 9 by 2 ಅಂದ್ರೆ 18 by 2 is again 9. ಸೊ 3, 9 ಆಗತ್ತೆ. 3, 9 ಮೂರಲ್ಲೂ ಇದೆ. ಯು ಕಾಂಟ್ ಎಲಿಮಿನೇಟ್. A is equal to 4 ತಗೊಳ್ಳೋಣ. 2 ಆಗ್ಲಿಲ್ಲ ಅಂದ್ರೆ ಪ್ರೊಬಬ್ಲಿ 4 ಕೂಡ ಆಗಲ್ಲ. 27 minus 12 by 2 ಅಂದ್ರೆ 15 by 2 ಇದಾಗಲ್ಲ. A is equal to 5. B ವ್ಯಾಲ್ಯೂ ಏನ್ ಬರುತ್ತೆ? 5 3 is 15. ಸಾರಿ, 27 minus 15 by 2 ಏನಾಗುತ್ತೆ? 2. 12 by 2 ಅಂದ್ರೆ 6. ಸೊ 3, 5, 6 ಇಲ್ಲಿ 3 ಕಡೆನೂ ಇದೆ. ಓಕೆ, ನೆಕ್ಸ್ಟ್ ಮಾಡೋಣ. A is equal to 6. B ಅಂದ್ರೆ 27 minus 6 3s are 18 by 2, ಅಗೇನ್ 9 by 2 ಆಗತ್ತೆ. ಇದಾಗಲ್ಲ. A is 7. B ಏನಾಗತ್ತೆ? 27 minus 7 3s 21 by 2 ಅಂದ್ರೆ 6 by 2, 3, 7, 3. ಓಕೆ, ಸೊ ಇದಾಗಲ್ಲ, ಯಾಕಂದ್ರೆ 0 ನಾವು ತಗೊಳಕ್ಕಾಗಲ್ಲ. 0 ತಗೊಂಡ್ರು ಇಟ್ ಇಸ್ 27 by 2. n ಅಲ್ಲಿ 0 ಇಲ್ಲ, ಸೊ ನೋ 0. ಸೊ ಇದು ಆಗಲ್ಲ, ಈ ಆಪ್ಷನ್ ಆಗಲ್ಲ. ನೆಕ್ಸ್ಟ್, A is equal to 8 ಗೆ B ನಮ್ಗೀಗ ಇದೆರಡು ಆಪ್ಷನ್ ಅಲ್ಲಿ ಬೇಕು. ಒಂದು 8 ಇಲ್ಲ ಇಲ್ಲಿ, ಹಾಗಾಗಿ ಡೈರೆಕ್ಟ್ 9 ತಗೊಳ್ಬಹುದು. A is equal to 9 ಗೆ ಏನಾಗತ್ತೆ? B is equal to 27 minus 27 by 2. ಇದು ಆಗಲ್ಲ, ಯಾಕಂದ್ರೆ 0 ಬರುತ್ತೆ. 0 ಡಸಂಟ್ ಬಿಲಾಂಗ್ಸ್ ಟು n, ಸೊ ಇದಾಗಲ್ಲ. ಸೊ ಈ ಆಪ್ಷನ್ ಕೂಡ ಆಗಲ್ಲ. ಆಪ್ಷನ್ A is your ಆನ್ಸರ್.
ಸೊ ನೆಕ್ಸ್ಟ್ ನೋಡೋಣ. Let f from R to R be defined by f of x is equal to x square plus 1. Then the pre-images of 17 and minus 13 respectively are f of x is equal to x square plus 1 ಇದೆ. So f of 17 sorry, f of x is 17. Pre-images ಅಂದ್ರೆ ಇದಲ್ವಾ? Sorry. So f of x 17 ಆದ್ರೆ x square plus 1 is equal to 17 ಆಗುತ್ತೆ. x square is 16. x is plus or minus 4. So minus 4 ಇಂದ plus 4 ಒಂದು ಇಮೇಜ್ ಇರುತ್ತೆ. ಇನ್ನೊಂದು minus 3ಗೆ f of x is equal to minus 3 ಬಂದ್ರೆ minus 3 is equal to x square plus 1. Minus 4 is equal to x square. x is equal to plus or minus root minus 4 ಆಗತ್ತೆ. ಅಂದ್ರೆ ಇಟ್ ಇಸ್ ಎಂಟಿ ಸೆಟ್ ಆಗತ್ತೆ. ಸೊ 4 ಇದು ಪ್ಲಸ್ ಎಂಟಿ ಸೆಟ್ ಅಂದ್ರೆ ರೆಸ್ಪೆಕ್ಟಿವ್ಲಿ ಇದೆ, ಹಾಗಾಗಿ ಇದಾಗಲ್ಲ. ಆಪ್ಷನ್ ಸಿ. ಆಯ್ತಾ? ನೆಕ್ಸ್ಟ್ ಹೋಗೋಣ. ಓಕೆ, ಸೊ ಇದು ಇಲ್ಲಿ ತನಕ ಇದೆ. ಆಯ್ತಾ? ಸ್ಕ್ವೇರ್ ರೂಟ್. ಓಕೆ, ಒಂದು ಪಾಯಿಂಟ್ ನಾವು ನೆನ್ಪಿಟ್ಕೊಳ್ಬೇಕಿರೋದು, ಇಲ್ಲಿಗೆ ಕನ್ಸಿಡರ್ ಮಾಡ್ಬೇಕಿರೋದು ರೇಂಜ್ ಆಫ್ ಕಾಸ್ ಎಕ್ಸ್. ರೇಂಜ್ ಆಫ್ ಕಾಸ್ ಎಕ್ಸ್ -1 ಇಂದ 1 ತನಕ. ಒನ್ ಮೋರ್ ಥಿಂಗ್, ಫಾರ್ ಇನ್ಫೈನೈಟ್ ಫಂಕ್ಷನ್ ರೇಂಜ್ ಆಫ್ ಫಂಕ್ಷನ್ ಇದೆಯಲ್ಲ, ಇದು ಸ್ಕ್ವೇರ್ ರೂಟ್ ಅಂತ ಹೇಳ್ತಾರೆ. ನೆಸ್ಟೆಡ್ ಸ್ಕ್ವೇರ್ ರೂಟ್ ಅಂತ ಹೇಳ್ತಾರೆ ಈ ತರದಕ್ಕೆ. ಅಂದ್ರೆ ರೂಟ್ ವೈ, ಇದು ರೂಟ್ ವೈ ರೂಟ್ ವೈ ರೂಟ್ ವೈ ಅಂತ ಇದ್ರೆ ಇದನ್ನ ನೆಸ್ಟೆಡ್ ಸ್ಕ್ವೇರ್ ರೂಟ್ ಅಂತ ಹೇಳ್ತಾರೆ. ಸೊ ಫಾರ್ ಇನ್ಫೈನೈಟ್ ನೆಸ್ಟೆಡ್ ಸ್ಕ್ವೇರ್ ರೂಟ್ ವೈ ಅಂದ್ರೆ y is equal to root a and so on ಈ ತರ ಇದ್ರೆ y is equal to a ಅಂತ, for a greater than or equal to 0 ಅಂತ ಇದೆ. ಸೊ ಇಲ್ಲಿ f of x is equal to y ಆಗತ್ತೆ. ಹೌದಾ? which is square root of 1 minus cos x square root of 1 minus cos x ಹೀಗೆ ಹೋಗುತ್ತೆ. ಸೊ ಅಪ್ ಟು ಇನ್ಫಿನಿಟಿ. ಕರೆಕ್ಟಾ? ಈಗ ಸ್ಕ್ವೇರ್ ರೂಟ್ ಇದನ್ನ y ಅಂತ ನಾವು ಆಲ್ರೆಡಿ x ಅಂತ ಕನ್ಸಿಡರ್ ಮಾಡಿದೀವಿ. ಸೊ ಐ ವಿಲ್ ಟೇಕ್ 1 minus cos x and the remaining terms as y. ಆಗ ನಾನು ಸ್ಕ್ವೇರಿಂಗ್ ಮಾಡಿದ್ರೆ ಏನಾಗತ್ತೆ? ರೂಟ್ ಹೋಗತ್ತೆ. ಅವ್ರಿಗೆ ರೇಂಜ್ ಬೇಕಾಗಿರೋದು, ಅದಕ್ಕೆ ನಾವು y ಯಾವ ರೇಂಜ್ ಅಲ್ಲಿ ಇದೆ ಅಂತ ಮಾಡಿದ್ರೆ ಆಯ್ತಲ್ಲ. ಇದೇನಾಗತ್ತೆ? 1 minus cos x into y ಆಗತ್ತೆ. y ಗ್ರೇಟರ್ ದ್ಯಾನ್ ಈಕ್ವಲ್ ಟು 0 ಮಾಡಿದ್ರೆ, ಅಥವಾ y ನಾಟ್ ಈಕ್ವಲ್ ಟು 0 ಅಂತ ತಗೊಂಡ್ರೆ, ಬಿಕಾಸ್ y ಈಕ್ವಲ್ ಟು 0 ತಗೊಂಡ್ರೆ ಪಾಸಿಬಿಲಿಟೀಸ್ ಆಗಲ್ಲ. ಸೊ y ಇಸ್ ಈಕ್ವಲ್ ಟು 1 minus cos x ಆಗತ್ತೆ. ಇದು ಯಾಕೆ ಅಂದ್ರೆ y ನಾಟ್ ಈಕ್ವಲ್ ಟು 0, ಅದಕ್ಕೆ ಕ್ಯಾನ್ಸಲೇಷನ್ ಮಾಡ್ತೀವಿ. y 0 ಆದ್ರೆ ಕ್ಯಾನ್ಸಲೇಷನ್ ನೆಸೆಸಿಟೀಸ್ ಇರಲ್ಲ. ಇಲ್ಲಿ ನಾಟ್ ಈಕ್ವಲ್ ಟು 0, ಈಕ್ವಲ್ ಟು 0 ಆದ್ರೆ ನಮ್ಗೆ ರೇಂಜ್ ಸಿಗಲ್ಲ. ಸೊ y is equal to 1 minus cos x ಆಯ್ತು. ಸೊ 1 minus cos x greater than or equal to
0 ಯಾಕಂದ್ರೆ y ನ ನಾವು 0 ಅಂತ ಎಸ್ಯೂಮ್ ಮಾಡಕ ಅವಾಗ ಏನಾಗುತ್ತೆ f of x which is equal to 1 minus cos x ಆಗಿ ಬಿಡುತ್ತೆ ಹೌದಾ ಸಿ y is equal to a ಅಂತ ನಾವು ಫೈಂಡ್ ಮಾಡಿದ್ವಿ ಅಂದ್ರೆ y is equal to 1 minus cos x ಅಂದ್ರೆ f of x is 1 minus cos x ಆಗುತ್ತೆ cos x ದು ರೇಂಜ್ -1 to 1 ಆಗಿದೆ ಈಗ ನಾನು -1 ಇಂದ ಮಲ್ಟಿಪ್ಲೈ ಮಾಡಿದ್ರು ಸೇಮ್ ಬರುತ್ತೆ -1 ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಕಾಸ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಯಾಕಂದ್ರೆ ಇದ್ರ ಸೈನ್ ಚೇಂಜ್ ಆಗುತ್ತೆ ಮೈನಸ್ ಇದು +1 ಆಗುತ್ತೆ ಇದು -1 ಆಗುತ್ತೆ ಮತ್ತೆ ರಿಅರೇಂಜ್ ಮಾಡಿದ್ರೆ ಇದೇ ಬರುತ್ತೆ ನಾನು ಆಡ್ ಮಾಡ್ತೀನಿ ಅವಾಗ ಏನಾಗುತ್ತೆ 1 - 1 ಲೆಸ್ ದೆನ್ ಆರ್ ಈಕ್ವಲ್ ಟು 1 minus cos x ಲೆಸ್ ದೆನ್ ಆರ್ ಈಕ್ವಲ್ ಟು 1 + 1 ಆಗುತ್ತೆ ಅಂದ್ರೆ 0 ಲೆಸ್ ದೆನ್ ಆರ್ ಈಕ್ವಲ್ ಟು 1 minus cos x ಲೆಸ್ ದೆನ್ ಆರ್ ಈಕ್ವಲ್ ಟು 2 ಲೆಸ್ ದೆನ್ ಆರ್ ಈಕ್ವಲ್ ಟು ಎರಡು ಕಡೆ ಇರುವಾಗ 0, 2ಗೆ ಇನ್ಕ್ಲೂಡೆಡ್ ಆಗಿರೋದ್ರಿಂದ ಸ್ಕ್ವೇರ್ ಬ್ರಾಕೆಟ್ ಬರುತ್ತೆ ಸೊ ಈಗ ಆಪ್ಷನ್ ಸಿ ಬರುತ್ತೆ ಮಿಕ್ಕಿದ ಪ್ರಾಬ್ಲಮ್ಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಾಲ್ವ್ ಮಾಡೋಣ ಅಲ್ಲಿ ತನಕ ಕಾನ್ಸೆಪ್ಟ್ಸ್ ಫಾರ್ಮ್ ಮಾಡ್ಕೊಳ್ಳಿ ಸಬ್ಜೆಕ್ಟಿವ್ ಬೈಜೆಕ್ಟಿವ್ 1 1 ಆನ್ 2 ಇಂಟು ಇದೆಲ್ಲ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ ಥ್ಯಾಂಕ್ ಯು